ಕುರ್ಚಿ ಫೈಟ್ ಮಧ್ಯೆ ಮುಂದುವರೆದ ಡಿನ್ನರ್ ಪಾಲಿಟಿಕ್ಸ್. ಸಿದ್ದರಾಮಯ್ಯ ಮತ್ತು ಟೀಮ್ನಿಂದ ಮತ್ತೆ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಈ ಒಂದು ಕುರ್ಚಿ ಫೈಟ್ ಮಧ್ಯೆ ಈಗ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿದೆ. ಸಿದ್ದರಾಮಯ್ಯ ಮತ್ತು ಟೀಮ್ನಿಂದ ಮತ್ತೆ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಬೆಳಗಾವಿಯ ಸತೀಶ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಿಎಂ ಡಿಸಿಎಂ ಸಮರ. ಸಿಎಂ ಅತ್ಯಾಪ್ತ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಭೆ. ಅನಾರೋಗ್ಯದ ನಡುವೆಯೂ ಕೂಡ ಸಿಎಂ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಗೃಹ ಸಚಿವ ಪರಮೇಶ್ವರ್, ಎಚ್ಸಿ ಮಹದೇವಪ್ಪ, ಕೆಎನ್ ರಾಜಣ್ಣ, ಸಭೆಯಲ್ಲಿ ಕೆಜೆ ಜಾರ್ಜ್ ಸೇರಿ 15ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ರು. ಇನ್ನು ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ಮಾಡಿದಂತಹ ಡಿನ್ನರ್ ಮೀಟಿಂಗ್ನಲ್ಲೂ ಕೂಡ 20 ಶಾಸಕರು ಭಾಗಿಯಾಗಿದ್ರು. ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ರು. ಸಾಕಷ್ಟು ಜನರು ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಮೊನ್ನೆ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರು ಮಾಡಿದಂತಹ ಡಿನ್ನರ್ ಮೀಟಿಂಗ್ನಲ್ಲಿ 20ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ರು. ಕೆಎನ್ ರಾಜಣ್ಣ ಅವರು ಕೂಡ ಹೇಳಿದ್ರು ಆ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾದ ನಂತರ ಕೆಲವೊಂದಿಷ್ಟು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಅಂತ. ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಏಕೆಂತಂದರೆ ಡಿನ್ನರ್ ಮೀಟಿಂಗ್ಗಳು ನಡೀತಾನೆ ಇದ್ದಾವೆ. ಸಾಲು ಡಿನ್ನರ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಆಗಿರಬಹುದು, ಸಿಎಂ ಆಗಿರಬಹುದು, ಡಿಸಿಎಂ ಆಗಿರಬಹುದು, ಡಿನ್ನರ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಅನಾರೋಗ್ಯದ ನಡುವೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಡಿನ್ನರ್ ಮೀಟಿಂಗಿಗೆ ಅಂತ ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರಿದ್ದರು, ಎಚ್ಸಿ ಮಹದೇವಪ್ಪ ಇದ್ದರು, ಕೆಎನ್ ರಾಜಣ್ಣ ಇದ್ದರು, ಕೆಜೆ ಜಾರ್ಜ್ ಇದ್ದರು. ಎಲ್ಲರೂ ಕೂಡ ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಅಹಿಂದ ಒಗ್ಗಟ್ಟು ಪ್ರದರ್ಶನಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಚರ್ಚೆ ಆಯಿತು? ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಡಿ. ಸಿಎಂ ಸಿದ್ದರಾಮಯ್ಯಗೆ ಅಹಿಂದ ನಾಯಕರಿಂದ ಸಲಹೆ. ನಾಯಕತ್ವ ಬದಲಾವಣೆ ಮಾಡದಂತೆ ವರಿಷ್ಠರಿಗೂ ಕೂಡ ಸಂದೇಶ. ಅಧಿವೇಶನ ಮುಗಿತಾ ಇದ್ದಂತೆ ಪವರ್ ಫೈಟ್ ಬಗ್ಗೆ ಚರ್ಚೆ. ಸಿಎಂ ಡಿಸಿಎಂಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಹೈಕಮಾಂಡ್ನಿಂದ ಬುಲಾವ್ ಬರಬಹುದು. ಸಂಧಾನ ಸಭೆಯ ಹಿನ್ನೆಲೆ ಅಹಿಂದ ನಾಯಕರ ಮೀಟಿಂಗ್. ಹೈ ಮುಂದೆ ಅಹಿಂದ ಟ್ರಂಪ್ ಕಾರ್ಡ್ ಬಳಸಲು ಪ್ಲಾನ್ ಮಾಡ್ಕೊಂಡಿದ್ದಾರೆ. ವರಿಷ್ಠರ ಎದುರು ಏನೆಲ್ಲ ಪ್ರಸ್ತಾಪಿಸಬೇಕು ಅಂತ ಚರ್ಚೆ ಮಾಡಿರುವ ಸಾಧ್ಯತೆ ಇದೆ. ಅಹಿಂದ ಒಗ್ಗಟ್ಟು ಮೀಟಿಂಗ್ನಲ್ಲಿ ಚರ್ಚೆ ಆಗಿದ್ದೇನು ಅಂತ ನೋಡ್ತಾ ಹೋದ್ರೆ ಮುಖ್ಯವಾಗಿ ಸಲಹೆಯನ್ನ ಕೊಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮುಖ್ಯಮಂತ್ರಿ ಸ್ಥಾನವನ್ನ ಯಾರಿಗೂ ಕೂಡ ಬಿಟ್ಕೊಡಬೇಡಿ ಅಂತ ಸಲಹೆಯನ್ನ ಕೊಟ್ಟಿರ್ತಾರೆ. ಜೊತೆಗೆ ಹೈಕಮಾಂಡ್ ಮುಂದೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು, ಜೊತೆಗೆ ಹೈಕಮಾಂಡ್ಗೂ ಕೂಡ ಒಂದು ಪ್ರಬಲವಾದ ಸಂದೇಶವನ್ನು ರವಾನೆ ಮಾಡಬೇಕು. ಅಹಿಂದ ಒಗ್ಗಟ್ಟು ಯಾವ ರೀತಿ ಇದೆ, ಎಲ್ಲರೂ ಕೂಡ ಯಾವ ರೀತಿ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ಹೈಕಮಾಂಡ್ಗೂ ಕೂಡ ಸಂದೇಶವನ್ನು ರವಾನೆ ಮಾಡಬೇಕೆಂಬ ವಿಚಾರವಾಗಿಯೂ ಕೂಡ ಚರ್ಚೆಯನ್ನ ಮಾಡಿರ್ತಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಅಹಿಂದ ಒಗ್ಗಟ್ಟನ್ನ ಪ್ರದರ್ಶನ ಮಾಡಲಿಕ್ಕೆ ಎಲ್ಲರೂ ಕೂಡ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಡಿನ್ನರ್ ಮೀಟಿಂಗ್ ಸಾಲಾಗಿ ಮಾಡ್ತಾನೆ ಇದ್ದಾರೆ. ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ದೀಪಾ? ಸಾಹಿತ್ಯ ನಿನ್ನೆ ರಾತ್ರಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ 5-6 ಜನ ಸಚಿವರುಗಳು ಮಾತ್ರ ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿರುವಂತಹದ್ದು. ಪ್ರಮುಖವಾಗಿ ಒಗ್ಗಟ್ಟು ಪ್ರದರ್ಶನದ ಜೊತೆಗೆ ಅಹಿಂದ ಅನ್ನುವಂತಹ ವಿಚಾರ ಬಂದಾಗ ಅಥವಾ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರ ಬಂದಾಗ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ನಡೆದಿರುವಂತಹದ್ದು. ಅಂದ್ರೆ ಪ್ರಮುಖವಾಗಿ ರಾತ್ರಿ ಸೇರಿದಂತಹ ವೇಳೆಯಲ್ಲೂ ಕೂಡ ಇನ್ನೇನು ಈ ಅಧಿವೇಶನ ಮುಗಿದ ಬಳಿಕ ದೆಹಲಿಗೆ ಕರೀತಾರೆ, ಒಂದಿಷ್ಟು ಮಾತುಕತೆ ಮಾಡ್ತಾರೆ ಅನ್ನುವಂತಹದ್ದೆ. ಆ ಸಮಯದಲ್ಲಿ ಇನ್ ಕೇಸ್ ಏನಾದ್ರೂ ಸಚಿವರುಗಳ ಒಪಿನಿಯನ್ ಕೇಳಿದ್ರೆ ಆ ಒಪಿನಿಯನ್ ವಿಚಾರವಾಗಿ ಏನ್ ಮಾತಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಪ್ರಮುಖವಾಗಿ ಅಹಿಂದ ನಾಯಕರನ್ನ ಬದಲಾವಣೆ ಮಾಡೋದ್ರಿಂದ ಆಗುವಂತಹ ಪರಿಣಾಮಗಳು ಏನು ಅನ್ನುವಂತಹದ್ದು, ಜೊತೆಗೆ ಮುಂದೆ ಇನ್ ಕೇಸ್ ಏನಾದ್ರೂ ಬದಲಾವಣೆ ಅನ್ನುವಂತಹ ಸಂದರ್ಭ ಬಂದಿದ್ದೇ ನಿಜವಾದಲ್ಲಿ ಇನ್ಯಾರನ್ನ ಅಹಿಂದ ನಾಯಕರುಗಳನ್ನ ತಂದು ಕೂರಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗಿದೆ ಅನ್ನುವಂತಹದ್ದು. ಕಳೆದ 10 ದಿನಗಳಿಂದಲೂ ಕೂಡ ನಿತ್ಯವೂ ಒಂದಲ್ಲ ಒಂದು ಡಿನ್ನರ್ ಮೀಟಿಂಗ್ಗಳು ನಡೀತಾನೆ ಇದೆ. ನಿನ್ನೆಯೂ ಕೂಡ ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಮೀಟಿಂಗ್ ನಡೆದಿರುವಂತಹದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.